ನಾವೀಗ ಬ್ಲಾಗ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಮಧ್ಯಾಹ್ನ ಆಗೈತಿ. ಇದು ಹಂಗೆ ಹೆಂಗೆ ಅನ್ಸಲತ್ತ ನೋಡಿರಿ, ನೀವೇ ಹೆಂಗೆ ಅನ್ಸಲತ್ತ ಒಂದು ಕಾಮೆಂಟ್ ಮಾಡಿಬಿಡ್ರಿ. ಇದು ಆ್ಯಕ್ಚುಲಿ ಇವತ್ತು ಏನಾಯಿತು ಅಂದ್ರೆ ನಿಮಗೆ ಹೇಳ್ತು ನಿಂದ್ರಿ ಸರ್. ಈಗ ಅಂಗಿ ಹಾಕೊಂಡು ಹೋಗೋಣ. ನಮ್ಮ ಮ್ಯಾನೇಜರ್ ಬೈಲಿರ್ತಾರೆ ರೀ. ಅವ್ರು ಚಪ್ಪಲ್ ಅಂಗಿ ನೋಡಂತ ನಿಮ್ಗೆ ಅಗಳೆ ನೋಡಿದ್ರಿ ಚಲೋ ಅನ್ಸಲ್ಲ. ಇವು ನನಗೆ ಗೊತ್ತಾಗ್ತದ, ಆದ್ರೆ ಏನು ಮಾಡೋದು, ಇವು ಹಾಕೊಂಡಿಲ್ಲ. ತೊಗೊಂಡಿನಿ ಒಂದು 5-6 ಸಾರಿ 7 ಸರ್ತಿ ಅಡ್ಡೆ ಹಾಕೊಂಡಿನಿ ಅಂಗಿ. ಹಾಕೊಳ್ಳೋದೆ ತೊಳಕ್ಕೆ ಮತ್ತೆ ಏನು ಮಾಡೋದು ಹೇಳ್ರಿ ಸರ್. ನಮ್ಮ ಮ್ಯಾನೇಜರ್ ಸರೇ ಹಾಕೋಬೇಡತ್ತಾರ. ಉಳ್ಗಿ ಟೈಮ್ನಾಗ ಹಾಕೋಬೇಕಂದ್ರೆ ಬೇರೆ ಅರಿವಿಗಳವ ಅವ ಹಾಕೋಬೇಕು ಅನಿಸ್ತದೆ. ಇದು ತೊಗೊಂಡೆ ಮತ್ತೆ ಈಗ ಭಾಳ ದಿನ ಆಯಿತು ಅಂದರೆ ಹಾಕೊಂಡಿಲ್ಲ. ಏನೋ ಹೊಸದು ಹೆಂಗದ ಹಂಗೆ ಅದ, ಹಂಗೆ ಹಾಕೋಬೇಡ ಅಂದ್ರೆ ತೆಗೆದಿಟ್ಟು ಹೊತ್ತು ಮತ್ತೆ ಏನು ಮಾಡೋದು. ಮತ್ತು ಸಿಟ್ನಾಗ 2 ಸರ್ತಿ ನೋಡಿದ್ರು. ಸಿಟ್ನಾಗ ಹೆಂಗೆ ಮಾಡಿದ್ರಪ್ಪ ಅವರು, ಗೂಗ್ಲಿ ಪಿಕ್ಚರ್ ನೋಡಿರ್ಬೇಕು ನೀವು. ಹಿಂಗೆ ಮಾಡ್ತಾನಲ್ಲ ಶರತ, ಹಂಗೆ ಮಾಡಿದ್ರು. ಸೀರಿಯಸ್ನಾಗ ಮಾಡಿದ್ರು. ಕಾಮಿಡಿಯಾಗ ಮಾಡಿ ನಾವು ಗೂಗ್ಲಿ ಸರ್ ಸೀರಿಯಸ್ನಾಗ ಮಾಡ್ರಟ್ಟೆ. ಅಟ್ರ ಮೇಲೆ ಗೊತ್ತೈತಿ ಅಂಗಿ ಕಾಲಾಗೆ ಮಾಡ್ಯಾರ ಸರ್ ಅಂತಂದು. ಅದಕ್ಕೆ ಅಂಗಿ ಚೇಂಜ್ ಮಾಡಿಕೊಂಡು ಹೋಗ್ಬೇಕೀಗ. ಹೋಗ್ತೀನಿ ಸರ್. ಚಲೋ ಅರ ಒಂದು ಸ್ವಲ್ಪ ಇಲ್ಲಿ ಮಕ್ಕಳೇ ಚಲೋ ಅರ ನಮ್ಮ ಸರ್ ಚಲೋ ಅರ. ಸುಮ್ಮನೆ ಚಂತಾನೆ ಹೇಳ್ಸ್ಕೊಂಡ್ರೆ ನಮ್ಗೆ ಚಲೋ ಅನ್ಸಲ್ಲ. ಅದ್ರ ಕಲ್ಲಾಗ ಅಂಗಿ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಬೂಟ್ ಹಾಕೊಂಡು ಬಂದಾರ. ನೆನಪಾರೆ ಹೆಂಗೆ ಹೋಗ್ಬಿಟ್ಟಿನಿ ಮುಂಜಾನೆ. ದಿನ ಬೂಟ್ ಹಾಕೊಂಡು ಬಂದಾರ ಅವರು. ನಿನ್ನೇನು ಹೇಳಿದ್ರು ಇವತ್ತು ಹೇಳಿದ್ರು, ದಿನ ಹೇಳಕತ್ರ ಅಂದ್ರೆ ಅವ್ರಿಗೆ ಚಲೋ ಅನ್ಸಲ್ಲ, ಹಂಗೆ ಚಲೋ ಅನ್ಸಲ್ಲ. ಅದಕ್ಕೆಲ್ಲ ನಾವೇ ತಿಳ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆಲ್ಲ ಹಾಕೊಂಡು ಹೋಗ್ತೀನಂತ ನೋಡ್ರಿ ಗಾಯ್ಸ್. ಅಂಗಿ ಚೇಂಜ್ ಮಾಡಿದೆ. ಅಂಗಿ ಚೇಂಜ್ ಮಾಡಿ ನಾವು ಕೆಲ್ಸದ ಕಡೆ ಹೊಂಟಿದ್ದೇವೆ ಈಗ. ಮತ್ತು ಬೂಟ್ನ ಹಾಕೊಂಡು ಬಂದೀನಿ. ಬೂಟ್ ನೋಡ್ರಿ ಕೆಟ್ಟ ಸುಡ್ಲಿಗತ್ತವ. ಇದು ಕುದಿಲಿಕ್ಕತ್ತವ ಒಳಗೆ ಬೂಟನಾಗ ಕಾಲು. ನೋಡ್ರಿ ಗಾಯ್ಸ್, ಮ್ಯಾಗ್ಗಳು ಅವ. ನಾ ತಳಗೆ ಹೊಂಟೀನಿ. ಈಗ ನಂದು ಕೆಲಸದ ಟೈಮ್ ಆಯಿತು, ಕೆಲ್ಸಕ್ಕೆ ಹೊಂಟೀನಿ. ಮತ್ತು ಸಿಗತ್ತೇನತ್ತ ರಾತ್ರಿ ಮಾಡಿ ನೋಡ್ರಿ. ಬಿಸಿಲಾಗ ಮಾರಿ ಹೆಂಗೆ ಅನ್ಸುತ್ತದ. ಬಿಸಿಲಂತೂ ಅನಾಹುತ ಬಿಡ್ಲಾಗತ್ತದ ಈ ಸದ್ದು. ಹೇಳ್ಬೇಕಂದ್ರೆ ಒಂದು ತುಸು ಗಾಳಿ ಇರಲಿಲ್ಲಪ್ಪ ಅಂತಂದ್ರೆ ಅಂಗಿ ತೆಗೆದು ಹಿಂಡಬೇಕಾಗ್ತದೆ. ಅಟ್ಟು ಕಟ್ನೀರು ಬಿಡ್ಲಕ್ಕತ್ತ. ಇಟ್ಟು ಹಾಕೋತ ನಾವು ಕೆಲ್ಸಕ್ಕೆ ಹೊಂಟಿದ್ದೇವೆ. ಮತ್ತೆ ಸಿಗೋದ ನಾವು ನೈಟ್ ರಾತ್ರಿ ಮಾಡಿ ಸಿಗೋನತ್ತೆ ಮತ್ತೇನು. ಬೈ ಏನಾಯ್ತೇನೆ ಈಗ ಕಾರ್ ಹಿಂಗೆ ಅಡ್ಡು ಬತ್ತಲ್ಲ ಹಿಂಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ನಿಂದಿರ್ಸಿದ್ರು ಬೈ. ಚಲೋ ಅವ್ರು ಮನುಷ್ಯವ್ರು, ನಮ್ಗೆ ಗೊತ್ತಾರ ಅವ್ರು. ನಮಸ್ಕಾರ ಮಾಡಿದ್ರು ನೋಡಿದ್ರು ಹೊಳೆ. ಹಾಂ, ಮತ್ತು ಇಲ್ಲಿ ಬಿಜಾಪುರದ ನಾನು ಒಂದು 2 ವರ್ಷ ಆಯ್ತು. ನಮ್ಮದು ತುಸು ರೌಡಿ ಶೀಟ್ರದ ಹೆಸರು ಇರುತ್ತೆ. ಹಾಂ, ನೀ ಪರ್ಸನಲ್ ಹೋದೆ ಅಂತ ನಾವು ಈ ಬೇರೆಯವ್ರು ನೋಡಿದ್ರ ಹಾಂ ಬಂದಕ್ಕೆ ಹಿಂಗೆ ಯಾರು ಸರ್ ಹಿಂಗೆ ಮಾಡಿ ಹಿಂಗೆ ಮಾಡ್ತಾರೆ. ಬೈಗಳ ಬರ್ರಿ. ಓ ನಾಗುಶಿಗಾರು ಹೆಂಗೆ ಬರ್ತಾವ ನೋಡು ವಿಡಿಯೋ. ಬೈ ನಾಳೆ ಹೋಗೋಣ. ಈ ಥರ ತಂದು ಬೈನು ಬೂಟ್ ಹಾಕೊಂಡು ಬಂದಾನೆ, ನಾನು ಬೂಟ್ ಹಾಕೊಂಡು ಬಂದೀನಿ. ಅವರು ಬೂಟ್ ಹಾಕೊಂಡು ಬಂದಾರ ನೋಡ್ರಿ. ನಿಮಗೆ ನಾವೇ ಅಂತ ಛಪ್ರಿ ಅಂತ ಚಪ್ಪಲ್ ಹಾಕೊಂಡು ಹೊಂಟಿದ. ಬೈದ್ರು ಮತ್ತೆ ಬೈತಾರೆ ಆ್ಯಕ್ಚುಲಿ. ಅಲ್ಲಿ ಮೆತ್ತದ ರೀ, ಇಲ್ಲಿ ಹೇಳಕತ್ತಾನ ರೀ ಕೈವ. ಹೇಳು ಬೈ. RCB ಬಗ್ಗೆ ಮಾತಾಡ್ತೀವಿ ಬೈ. ಹೆಮ್ಮೆ ಇದು. ಹೋದ ವರ್ಷ ಏನಾಗಿ ಬಂದಾಗಿತ್ತು ಮ್ಯಾಚ್? ಹೋದ ವರ್ಷ ಪಹಲ್ಗಾಮ್ ಯುದ್ಧ ಸಂಬಂಧ. ಯಾಕೆ ಯುದ್ಧ ಸಮಾನಗಲ್ಲ ಪಂದ್ಯ ಯಾಕೆ ಮ್ಯಾಚ್ ಇದು ಮಾಡಿದ್ರು? ಅವ್ರು ಸಾಯ್ತಾರತ್ತೇಳಿ ಹೆಂಗೆ ಗೊತ್ತಾಗ್ತದ ರೀ ಮ್ಯಾಗ?
ಅವ್ರು ಹಂಗೆ ಇಲ್ಲೇ ಬಂದು ನೋಡಿ ಸೇರಿರ್ತಾರಪ್ಪ ಇಲ್ಲ ಅವ್ರು ಇಲ್ಲೇ ಬಂದು ನೋಡ್ತಾರ ಏನ ಅಲ್ಲೇ ಕೂತಾರೆ ನೋಡ್ತಾರ ಜಾಸ್ತಿ ಜನ ಇದ್ದಲ್ಲಿ ಜಾಸ್ತಿ ಜನ ಅಲ್ಲ ತಮ್ಮ ಲೈಟ್ ಬೆಳಕು ಜಾಸ್ತಿ ಬೀಳ್ತವಲ್ಲ ಸ್ಟೇಡಿಯಂ ಮ್ಯಾಗಿನ ಇಲ್ಲ ಸ್ಟೇಡಿಯಂ ಮ್ಯಾಗಿಂದ ಗೊತ್ತಾಗ್ತದಲ್ಲ ಸ್ಟೇಡಿಯಂ ಇದು ಗೊತ್ತೊಂದು IPL ಮ್ಯಾಚ್ ನಡೆದಾವತ್ತು ಗೊತ್ತಾಗ್ತದ ರೀ ಸುಳಿ ಮಕ್ಕಳಲ್ಲ ಅವರು ಅವ ಒಬ್ಬ ಯಾವನೋ ಪಾಕಿಸ್ತಾನದ ಯಾವನೋ ಒಬ್ಬ ಏನು ಹೇಳತ್ತ ಇವ ಸಣ್ಣವ ಅನ್ಲು ಸಣ್ಣ ಪಾರ ಕ್ರಿಕೆಟ್ ಆಡ್ತಾನಲ್ಲ ಹಾಂ ಸೌರಭ್ ಜೋಶಿ AI ಚಿಪ್ ಇಟ್ಕೊಂಡು ಆಡ್ತಾನತ್ತವ ಅಂತ ಮಕ್ಕ ಇರ್ತಾರತ್ ನೋಡಿ AI ಚಿಪ್ ಇಟ್ಟರೆ ಹಂಗೆ ಹೊಡಿತಾರ ಸಿಕ್ಕಂಗೆ ನಾವು ಇರೋದೇ ಚಿಪ್ ಇಟ್ಟಿರ್ತದ ಅಷ್ಟು ದೂರ ಹೆಂಗೆ ಗೊತ್ತಾವ ಬಾಲ್ಗಳು ನಾವು ಹುಚ್ಚಾಗಿದ್ದೆವು ಬಾಯಿ ಅದ ಬೇಕಾದ ಹೇಳ್ತಾರ ಅವರು ಇರಲಿ ಇಟ್ಟು ಹೇಳ್ಕೊತ ಮತ್ತೆ ನಾಳೆಗೆ ಮಾಡ್ತೀನಿ ಅಂತ ನಾಳಿನ ಬ್ಲಾಗ್ ನೋಡ್ಬೇಕೇ ನೀವು ಯಾಕಂತಂದ್ರೆ ನಾಳೆಗೆ ಗೊತ್ತಾಗ್ತದ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಬಾಯ್ ಟಾಟಾ ಹೇಳ್ರಿಪ್ಪ ನೀವು ಊಟ ಟಾಟಾ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅವ್ರು ಮುಂಜಾನೆ ನೋಡ್ತಾರೆ ಇದು